ಸೊ ಮಾರ್ನಿಂಗ್ ಆಯಿತು. ಇದೇ ದೇವಸ್ಥಾನ, ಇದ್ರ ಮುಂದೆನೇ ಚೌಟ್ರಿ ಇರೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹಂಗೆ ಮುಂದೆ ವಾಕಿಂಗ್ ಹೋದೋ. ಸೊ ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲೊಂದು ಕೆರೆ ಇತ್ತು, ಅಲ್ಲಿಂದ ಬರುವಾಗ ಒಂದು ವಿಡಿಯೋ ಮಾಡ್ದೆ. ಸುಮ್ಮನೆ ಬದಲಾಗಿಲ್ಲ, ತುಂಬಾ ನೊಂದು ಬೆಂದು ಬದಲಾಗಿದ್ದೀನಿ. ಅದಕ್ಕೆ ದಿಮಾಕು ದೌಲತ್ತು ಸ್ವಲ್ಪ ಜಾಸ್ತಿನೇ ಇದೆ. ಎಲ್ಲ ನೇಚರ್ ಚೆನ್ನಾಗಿತ್ತು ಅಂತ ಹಂಗೆ ಇದು ಮಾಡ್ದೋ. ನೋಡಿ ಟೈಮು 8:30 ಆಗಿದೆ, ಆದರೂ ರೋಡ್ ಏನು ಕಾಣಿಸ್ತಾ ಇಲ್ಲ. ನಾವು ಹೂ ತರೋಣ ಅಂತ ಹೋಗಿದ್ದೋ. ಸೊ ನನ್ನ ಮಗ ಆಮೇಲೆ ಹೂ ತಂದಾದ್ಮೇಲೆ ತಿಂಡಿ ಮಾಡೋಣ ಅಂತ ಕೂತಿದ್ದೋ. ತಿಂಡಿ ಆದಮೇಲೆ ಬೇಗ ಫ್ರೆಶ್ ಅಪ್ ಆಗಿ ನೋಡಿ ಸ್ಯಾರಿ ಹಾಕ್ಕೊಂಡು ರೆಡಿ ಆದೋ. ಸೊ ಸ್ಯಾರಿ ಹಾಕೊಂಡು ರೆಡಿಯಾಗಿ ಈಚೆ ಬಂದು ನಾನು ನನ್ನ ಹಸ್ಬೆಂಡ್ ಒಂದು ಫೋಟೋ ತಗೊಂಡು, ಅಲ್ಲಿಂದ ತಗೊಂಡು ಬಂದಮೇಲೆ ಗಂಡೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದು ಆಗಲೇ ಪರ್ದೆ ಹಿಡ್ದೇ ಬಿಟ್ಟಿದ್ರು. ಸೊ ಪರ್ದೆ ಹಿಡ್ದು ಹುಡುಗಿನೂ ಕರ್ಕೊಬಂದು ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಹುಡುಗನ ಕೈಯಲ್ಲಿ ಮತ್ತು ಹುಡುಗಿ ಕೈಯಲ್ಲೆಲ್ಲ. ನೋಡಿ ಕಂಕಣ ಕಟ್ಟಿಸ್ತಾ ಇದ್ದಾರೆ ಮತ್ತು ಹೂವಿನ ಹಾರ ಹಾಕ್ಸಿ ಇವಾಗ ಫಸ್ಟು ಅವ್ರ ಅಪ್ಪ ಅಮ್ಮ ಎಲ್ಲ ಧಾರೆ ಮಾಡ್ತಾರೆ, ಆಮೇಲೆ ತಾಲಿ ಕಟ್ಸೋದು. ಸೊ ನೋಡಿ ಎಲ್ಲ ಬೇಕಾದವ್ರು ಒಂದೆರಡು ಜನ ಧಾರೆ ಮಾಡ್ತಾರೆ. ಏನೇ ಸುಂದ್ರಿ, ನೋಡಕ್ ಒಳ್ಳೆ ಫಿಗರ್ ಅಂತ ಕೊಬ್ಬ ಜನ ನನಗೆ ಗಾಂಚಲಿ ಅಂತಾರೆ, ನೀನ್ ನನಗಿಂತ ಗಾಂಚಲಿನ ಲೈನ್ ಆಗ್ತಾವ್ರೆ ಅಂತ ಗೊತ್ತು ತಾನೇ. ಧಾರೆ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ತಾಲಿ ಕಟ್ಸೋದು ಒಂದೆರಡು ಜನ ಆದಮೇಲೆ. ಸೊ ಹುಡುಗಿ ಹಿಂಗೆ ರೆಡಿಯಾಗಿದ್ದಾರೆ ನೋಡಿ. ತಾಲಿದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡಿದೆ. ಸೊ ಆಮೇಲೆ ಪುರೋಹಿತರೆಲ್ಲ ಅವ್ರಿಗೆ ಏನೇನೋ ಹೇಳ್ಕೊಡ್ತಾಯಿದ್ರು ಮತ್ತು ಅದೆಲ್ಲ ತಾಲಿ ಕಟ್ಟಿದ್ಮೇಲೆ ತಾಲಿಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಸೊ ಆಮೇಲೆ ಕಾಲಿಗೆಲ್ಲ ಬಿಡಿಸಿ ನಮಸ್ಕಾರ ಮಾಡಿಸಿ ಎಲ್ಲರೂ ಧಾರೆ ಹುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ದೋ. ನಾನು ಹುಯ್ತಾಯಿದ್ದೆ. ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ನಾನು ಒಂದು ಫೋಟೋ ತಗೊಂಡು ಅಲ್ಲಿ ಮೇಲೆ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೆ ನನ್ನ ಹಸ್ಬೆಂಡ್ ಹತ್ರ. ಸೀರಿಯಲ್ ಒಂದು ಫೋಟೋ ಇರಲಿಲ್ವಲ್ಲ ಅಂತ ತೆಗೆಸ್ಕೊಂಡೆ. ಅವಾಗ ಕೆಳಗಡೆ ಎಲ್ಲರೂ ಆ ರಿಸೆಪ್ಷನಿಸ್ಟ್ ಮಾಡಿರ್ತಾರೆ. ಏನೇ ಸುಂದ್ರಿ, ನೋಡಕ್ ಒಳ್ಳೆ ಫಿಗರ್ ಅಂತ ಕೊಬ್ಬ ಜನ ನನಗೆ ಗಾಂಚಲಿ ಅಂತಾರೆ, ನೀನ್ ನನಗಿಂತ ಗಾಂಚಲಿನ ಲೈನ್ ಆಗ್ತಾವ್ರೆ ಅಂತ ಗೊತ್ತು ತಾನೇ. ಊಟಕ್ಕೆ ಹೋದ್ವಿ. ಊಟಕ್ಕೆ ಕೂತ್ಕೊಂಡು ಊಟ ಏನೇನು ಮಾಡಿದರು ಅಂತ ತಿನ್ನೋಣ ಅಂತ ಕೂತಿದ್ದೋ. ಸೊ ನೋಡಿ ಊಟನ ಪಾಯಸ ಮಾಡಿದರು, ಹಪ್ಳ ಎಲ್ಲ ವೆರೈಟಿ ಮಾಡಿದರು. ಸೊ ಚೆನ್ನಾಗಿತ್ತು ಊಟ. ಈ ಚುಮ್ಕಿ ನನಗೆ ತುಂಬ ಮುಖ್ಯ. ಕಳೆದೋಗಿರೋದನ್ನ ತುಂಬ ಹುಡುಕ್ಬಾರ್ದ್ರೆ ಅದು ತಾನಾಗಿ ಸಿಕ್ಬೇಕು. ಡೋಂಟ್ ವರಿ. ಊಟ ಎಲ್ಲ ಆದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನೇನು ಹೊರಡಬೇಕಲ್ಲ ಅಂತ ರೆಡಿ ಮಾಡಿಕೊಂಡು. ಸೊ ಬಸ್ಸಲ್ಲಿ ಟಯರ್ಡ್ ಆಗಿತ್ತು ಅಂತ ವೀಡಿಯೋ ಏನು ಮಾಡಲಿಲ್ಲ. ಮತ್ತೆ ಮನೆಗೆ ಬಂದ ಹುಡುಗ ಮನೆಗೆ. ಹುಡುಗಿಗೆ ಸೇರು ಒದ್ದಿಯೋ ಶಾಸ್ತ್ರ ಇತ್ತು. ಶೇರು ಒದಿಸಿ ಅವಳನ್ನ ಒಳಗಡೆ ಕರ್ಕೊಂಡು ಮತ್ತೆ ನಮಗೆಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಶಾಸ್ತ್ರ ಮುಗಿಸಿ ಮಲ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು ವಾಚಿಂಗ್.